ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತು ಏನು ಹೇಳಕತ್ತೀನಿ ಅಂತಂದ್ರೆ, ನಿಮಗೆ ಆಲ್ರೆಡಿ ಗೊತ್ತೈತಿ ನಾನು ಪ್ರೆಗ್ನೆಂಟ್ ಇರೋದು. ಹಾಗಾಗಿ ಇವತ್ತು ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋನ ಮಾಡಕತ್ತೀನಿ. ಯಾರಾದರೂ ಪ್ರೆಗ್ನೆಂಟ್ ಇದ್ದವರಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ. ಬರ್ರಿ ಇವಾಗ ಏನು ವಿಚಾರಣ ಅಂತಂದ್ರೆ, ಆಲ್ರೆಡಿ ನೋಡ್ರಿ ನಾವು ಫಸ್ಟ್ ಪ್ರೆಗ್ನೆನ್ಸಿ ಇರಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಇರಲಿ ನಮ್ಮ ಹೊಟ್ಟೆ ಒಳಗೆ ಇರುವಂಥ ಮಗು ಯಾವುದು ಅನ್ನೋದು ಕ್ಯೂರಿಯಾಸಿಟಿ ಇದ್ದೇ ಇರ್ತದೆ. ಹಾಗೆ ನನಗೂ ಕೂಡ ಐತಿ. ಕೆಲವೊಂದಿಷ್ಟು ಯೂಟ್ಯೂಬ್ನ ಸರ್ಚ್ ಮಾಡಿ ನೋಡಿದಾಗ ಈ ಸಿಂಪ್ಟಮ್ಸ್ ಇದ್ರೆ ಖಂಡಿತವಾಗ್ಲೂ 100% ಗಂಡು ಮಗುನೇ ಆಗುತ್ತಂತ ಹೇಳಿದ್ದಾರೆ. ಅಂಥ ಸಿಂಪ್ಟಮ್ಸ್ ಒಳಗೆ ನನಗೆ ಯಾವುದೈತಿ ಅಂಥೇಳಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡೋಣ, ಇನ್ನೇನು ಭಾಳ ದಿನ ಇಲ್ಲ. ಈ ಸಿಂಪ್ಟಮ್ಸ್ ಇದ್ದರೆ ಪಕ್ಕ ಇದೇ ಮಗು ಆಗುತ್ತಾ ಅಂಥೇಳಿ ನಾನು ಕೂಡ ಚೆಕ್ ಮಾಡಿ ನೋಡ್ತೀನಿ. ನೆಕ್ಸ್ಟ್ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ನಾನು ಇವಾಗ ಮೊದಲನೇದಾಗಿ ನೋಡ್ರಿ, ಪ್ಲಸೆಂಟಾ ಪೋಸ್ಟಿಯರ್ ಇತ್ತಂದ್ರೆ ಗಂಡು ಮಗುನೇ ಆಗುತ್ತಂತ ಹೇಳ್ತಾರೆ. 99% ಅಂತ ಹೇಳ್ತಾರೆ. ನನಗೂ ಕೂಡ ನೋಡ್ರಿ ಪೋಸ್ಟಿಯರೇ ಐತಿ ಪ್ಲಸೆಂಟಾ. ಸೆಕೆಂಡ್ ಒಂದು ಬಂದುಬಿಟ್ಟು ನೋಡ್ರಿ, ಹಾರ್ಟ್ ಬೀಟು ಕಡಿಮೆ ಇದ್ದರೆ 140ಗಿಂತ ಕಡಿಮೆ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ನನಗಿರೋದು ನೋಡ್ರಿ 142, 147, 150 ಈ ರೀತಿ ಐತಿ. 150 ಮೇಲೇನಿಲ್ಲ, ಈ ರೀತಿ ಐತಿ. ನಾನು ಇದನ್ನು ಗಂಡು ಮಗುಗಂತ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ 142 ಐತಲ್ಲ, 140ಗಿಂತ ಕೆಳಗಡೆ ಇದ್ದರೆ ಗಂಡು ಮಗು ಅಂತ ಹೇಳ್ಯಾರ. ಇದೊಂದು ನಾನು ಅಷ್ಟೊಂದು ಅಕ್ಯುರೇಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಏನಂತಂದ್ರೆ, ಹೊಟ್ಟೆ ಶೇಪ್ ನೋಡ್ರಿ, ಹೊಟ್ಟೆ ಏನಾದರೂ ಕೆಳಗಡೆ ಇತ್ತಂದರೆ ಮೇಲ್ಗಡೆ ಇದ್ದರೆ ಹೆಣ್ಣು ಮಗು, ಕೆಳಗಡೆ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ. ಹಾಗಾಗಿ ನನಗೂ ಕೂಡ ಈ ಸಲ ಕೆಳ ಹೊಟ್ಟೆನೇ ಐತೆ ನೋಡ್ರಿ. ಇದು ಕೂಡ ಗಂಡು ಮಗುನ ಲಕ್ಷಣ ಅಂತ ಹೇಳ್ತಾರೆ. ನೆಕ್ಸ್ಟ್ ನಮ್ಮ ಹೊಕ್ಕಳು ಏನಾದರೂ ಮುಂದ್ಗಡೆ ಚಾಚಿತ್ತಂದ್ರೆ ಅದು ಕೂಡ ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ತಾರೆ. ನನಗೂ ಕೂಡ ನೋಡ್ರಿ ಹೊಕ್ಕಳು ಸ್ವಲ್ಪ ಮುಂದೆನೇ ಐತಿ. ಇವಾಗಂತಲ್ಲ 5 ಮಂತಿಂದ ಕೂಡ ನನಗೆ ಮುಂದ್ಗಡೆನೇ ಚಾಚಿತರ ಐತಿ. ಎರಡೂ ಪ್ರೆಗ್ನೆನ್ಸಿ ಒಳಗೆ ಆ ರೀತಿ ಇದ್ದಿದ್ದಿಲ್ಲ, ಈ ಸಲ ಐತಿ. ನೆಕ್ಸ್ಟ್ ಏನಂತಂದ್ರೆ, ನಮ್ಮದು BP ಮತ್ತು ಶುಗರು ನಾರ್ಮಲ್ ಇದ್ದರೂ ಕೂಡ ಕಾಲು ಏನಾದರೂ ಸ್ವಲ್ಪ ಊತ ಕಾಣಿಸ್ಕೊಂತಂದ್ರೆ ಅದು ಕೂಡ ಗಂಡು ಮಗುವಿನ ಲಕ್ಷಣನೇ ಅಂತ ಹೇಳ್ತಾರೆ. ನನಗೂ ಕೂಡ ನೋಡ್ರಿ ಸ್ವಲ್ಪ ಕಾಲು ಊತ ಇತ್ತು. ನೆಕ್ಸ್ಟ್ ಏನಂದ್ರೆ, ಅಂಗಾಲು ನೋಡ್ರಿ ತಂಪಿತ್ತಂದ್ರೆ ಅದು ಕೂಡ ನಮಗೆ ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ಯಾರಂದ್ರೇನು ನನಗಂತ ಹೇಳಿಲ್ಲ, ನಾನು ಕೂಡ ಯೂಟ್ಯೂಬ್ ನೋಡಿದಾಗ ಆ ಲಕ್ಷಣಗಳಲ್ಲಿ ನಾನು ಕೂಡ ಅದನ್ನು ನೋಡಿದ್ದು, ಹಾಗಾಗಿ ಹೇಳ್ಯಾರಂತ ಹೇಳಕತ್ತೀನಿ. ನೆಕ್ಸ್ಟ್ ನೋಡಿರಿ, ನಮಗೆ ಏನಾದರೂ ಜಾಸ್ತಿ ಖಾರ ಹುಳಿ ಇಷ್ಟ ಆಗಿತ್ತಂದ್ರೆ ಅದು ಕೂಡ ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ತಾರೆ. ನನಗೂ ಕೂಡ ನೋಡ್ರಿ ಈ ಸಲ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ, ಜಾಸ್ತಿ ನನಗೆ ಹುಳಿ ಖಾರನೇ ಇಷ್ಟ ಆಗಕತ್ತದ. ಯಾಕಂದ್ರೆ ನಾವು ಖಾರ ತಿನ್ನೋದೇ ಕಡಿಮೆ, ಬಟ್ ಈ ಸಲ ನನಗೆ ಜಾಸ್ತಿ ಖಾರ ಮತ್ತು ಸ್ಪೈಸಿ ಐಟಮ್ಸ್ ಎಲ್ಲನೂ ನನಗೆ ಇಷ್ಟ ಆಗಕತ್ತವು. ಇದು ಕೂಡ ಒಂದು ಗಂಡು ಮಗುವಿನ ಲಕ್ಷಣನೇ ಅಂತ ಹೇಳ್ತಾರೆ. ಮತ್ತು ನೋಡ್ರಿ ಸ್ವಲ್ಪ ಎದೆ ಉರಿ ಏನಾದರೂ ಇತ್ತಂದ್ರೆ ಅದು ಕೂಡ ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ಯಾರ. ಇಷ್ಟೆಲ್ಲ ಲಕ್ಷಣಗಳಾದ ನೋಡ್ರಿ ನನಗೂ ಕೂಡ. ಐ ಹೋಪ್ ನೋಡೋಣ ಈ ಸಲ ಗಂಡು ಮಗುನೇ ಆಗಲಿ ಅಂತ ನಾನು ಕೂಡ ಆಶಿಸಾಕತ್ತೀನಿ. ನೀವು ಕೂಡ ಬ್ಲೆಸ್ ಮಾಡಿರಿ ನನಗೆ ಗಂಡು ಮಗುನೇ ಆಗಲಿ ಅಂಥೇಳಿ. ಇಷ್ಟೆಲ್ಲ ಸಿಂಪ್ಟಮ್ಸ್ ಇದ್ರೂ ಕೂಡ 100% ಗಂಡು ಮಗುನೇ ಆಗುತ್ತಂತ ಹೇಳಂಗಿಲ್ಲ ನಾನು. ಯಾಕಂದ್ರೆ ದೇವ್ರ ಇಚ್ಛೆ ಏನಿರ್ತದೆ ಏನಿಲ್ಲ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನೋಡ್ರಿ, ಎಂಟೈರರ್ ಇದ್ದರೂ ಕೂಡ ಗಂಡು ಮಕ್ಕಳು ಆಗೋರು ಅದಾರ, ಪೋಸ್ಟಿಯರ್ ಇದ್ದರೂ ಕೂಡ ಹೆಣ್ಮಕ್ಳು ಆಗೋರು ಅದಾರ ನೋಡ್ರಿ. ಇದು ಏನಂತಂದ್ರೆ, ನಮ್ಮ ಮನಸ್ಥಿತಿಗೆ ಸ್ವಲ್ಪ ಸಮಾಧಾನ ತೊಗೊಳ್ಳೋರ ಸಂಬಂಧ ಅಷ್ಟೇ. ಯಾಕಂದ್ರೆ ಆಗಿಲ್ಲ ಅಂತ ಹೇಳಂಗಿಲ್ಲ, 90% ಆದೋರು ಅದಾರ. ನನಗೂ ಕೂಡ ಏನೋ ಆಗುತ್ತಾ ಅಂಥೇಳಿ ಹೋಪ್ ಐತಿ. ಈ ಸಲ ನೋಡೋಣ ಏನಾಗುತ್ತೆ ಅಂಥೇಳಿ ಗೊತ್ತಿಲ್ಲ. ಏನಾದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನೋಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಯಾವ ಮಗು ಆಗಿದೆ, ನೀವು ಮಗು ಪ್ರೆಗ್ನೆನ್ಸಿ ಒಳಗಿದ್ದಾಗ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅಂಥೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ನಿಮ್ಮದು ಪ್ಲಸೆಂಟಾ ಯಾವುದಿತ್ತು ಮತ್ತು ಮಗು ಯಾವುದಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ. ನನಗೂ ಕೂಡ ನೋಡಿ ಸ್ವಲ್ಪ ಖುಷಿ ಅನಿಸುತ್ತೆ, ಪಾಸಿಟಿವ್ ಎನರ್ಜಿ ಬರ್ತದೆ ನೋಡ್ರಿ ನನಗೂ ಕೂಡ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋಗ ಭೇಟಿ ಆಗ್ತೀನಿ. ಬಾಯ್.